ನಮಸ್ಕಾರ ವೀಕ್ಷಕರೇ. ಇಂದು ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಈಗಾಗಲೇ ಕೂಡ ನಿಮಗೆ ಗೊತ್ತಾಗಿದೆ, ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಜಾತಿಯ ಉಪಜಾತಿಗಳನ್ನು, ಮೂಲ ಜಾತಿಗಳನ್ನು ಸಮೀಕ್ಷೆ ಮಾಡಲಿಕ್ಕೋಸ್ಕರ ಇವತ್ತು ಏಕಪೀಠ ಆಯೋಗದ ಅಧ್ಯಕ್ಷರಾದಂಥ ನ್ಯಾಯಮೂರ್ತಿಗಳು ಆದಂಥ ಶ್ರೀಯುತ ಎಚ್.ಎನ್. ನಾಗಮೋಹನ್ ದಾಸ್ರವರು ಸಮೀಕ್ಷೆಗಳಿಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಂಡು ಇದೇ 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಕೂಡ ಸಮೀಕ್ಷೆಗಳನ್ನು ಮನೆಯಿಂದ ಮನೆಗೆ ಹೋಗಿ ಸಮೀಕ್ಷೆಗಳನ್ನು ಮಾಡುವಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ನಿಮಗೆ ಗೊತ್ತಾಗಿದೆ. ಉಪಜಾತಿಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅನೇಕ ಕ್ರಮಗಳನ್ನು ಕೈಗೊಂಡು ಅವರಿಗೆ ಬೇಕಾದಂಥ ಸವಲತ್ತನ್ನು ನೀಡುವಂಥ ಉದ್ದೇಶದಿಂದ ದತ್ತಾಂಶಗಳನ್ನು ಸಂಗ್ರಹಿಸುವಂಥ ಕಾರ್ಯಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಗಳು ಜೊತೆಗೆ ಈ ಒಂದು ಪರಿಶಿಷ್ಟ ಜಾತಿ ಕ್ಷೇಮಾಭಿವೃದ್ಧಿ ನೌಕರ ಸಂಘದ ಅಧ್ಯಕ್ಷರಾದಂಥ ಸಿ.ಕೆ. ರಾಮಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಕೂತು ನಮ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಳ್ಳೋಣ. ನೌಕರ ಅಧ್ಯಕ್ಷರು ಮತ್ತೆ ನೌಕರರು ಹೇಗೆಲ್ಲ ಅವರು ತಮ್ಮ ಜಾತಿಗಳನ್ನ ಮತ್ತು ಮೂಲ ಜಾತಿಗಳನ್ನ ಭರ್ತಿ ಮಾಡಬೇಕಾಗುತ್ತೆ ಮತ್ತೆ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಅನ್ನುವಂಥ ವಿಶೇಷವಾದಂಥ ಶೀರ್ಷಿಕೆ ಇವತ್ತು ನಮ್ಮ ಜೊತೆಗೆ ಇರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಆಹ್ವಾನ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಗೆ ಈಗಾಗಲೇ ಕೂಡ ಗೊತ್ತಾಗಿದೆ, ಸದಾಶಿವ ಆಯೋಗ ಏನಿದೆಯೋ ಆ ಎಲ್ಲ ದತ್ತಾಂಶಗಳು ಕೂಡ ಕಳೆದ 2011 ಮತ್ತೆ ಸಂಗ್ರಹ ಆಗಿರುವಂಥದ್ದು ಗೊತ್ತಾಗಿದೆ. ಈಗ ರಾಜ್ಯ ಸರ್ಕಾರ, ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರ, ಎಲ್ಲರಿಗೂ ಕೂಡ ಪರಿಶಿಷ್ಟ ಜಾತಿಗಳಲ್ಲಿರುವಂಥ ಎಲ್ಲ ಉಪಜಾತಿಗಳಿಗೂ ಕೂಡ ಸೌಲಭ್ಯಗಳು ದೊರಕಬೇಕು ಅಂತೇಳಿ ನಿಮಗೆ ನ್ಯಾಯಮೂರ್ತಿಗಳಾದಂಥ ಎಚ್.ಎನ್. ನಾಗಮೋಹನ್ ದಾಸ್ರವರ ಅಧ್ಯಕ್ಷತೆಯಲ್ಲಿ ಇವತ್ತು ದತ್ತಾಂಶಗಳನ್ನು ಸಂಗ್ರಹಿಸುವಂತ ಕ್ರಮವನ್ನು ಕೈಗೊಂಡಿದ್ದಾರೆ. ಈಗ ಕೆಲವೊಂದಷ್ಟು ಗೊಂದಲಗಳಾಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಉಪಜಾತಿಗಳಲ್ಲಿ ಮೂಲ ಜಾತಿಗಳನ್ನ ದಾಖಲಿಸುವಂತ ಅಥವಾ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ನಾವು ಯಾವುದನ್ನ ಬರೀಬೇಕು ಅನ್ನುವಂಥದ್ದು ಕೆಲವರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗಿಲ್ಲ. ಎಷ್ಟೇ ಸರ್ಕಾರ ಒತ್ತುಗಳನ್ನು ಕೊಟ್ಟು ಪರಿಚಯ ಮಾಡಿದ್ರು ಕೂಡ ಸಮೀಕ್ಷೆಯನ್ನ ಮಾಡುವಂತ ಸಂದರ್ಭದಲ್ಲಿ ಗೊಂದಲಗಳಾಗ್ತಾ ಇದೆ. ಹಾಗಾಗಿ ನೀವು ಈ ನೌಕರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ, ಪರಿಶಿಷ್ಟ ಜಾತಿ ನೌಕರ ಸಂಘದ, ಅವ್ರಿಗೆ ಯಾವ ರೀತಿಯಾದಂಥ ಮಾಹಿತಿಗಳನ್ನ ಮತ್ತು ಜನಸಾಮಾನ್ಯರಿಗೆ ಯಾವ ರೀತಿಯಾದಂಥ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಯಸ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ಕೂಡ ಇದೊಂದು ಸಹಕಾರವಾದಂಥ ಕೆಲಸ. ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಒಂದು ಇದರಿಂದ ವಿಚಾರಣಾ ಆಯೋಗ ನಡೀತಾ ಇದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025. ಇದು ನಾನು ಸ್ವಾಗತ ಮಾಡ್ತೀನಿ ಸರ್. ಯಾಕಂದ್ರೆ ನಮ್ಮ ಪರಿಶಿಷ್ಟ ಜಾತಿಗಳಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರತಕ್ಕಂಥ ಪಟ್ಟಿಯಲ್ಲಿ 101 ಜಾತಿಗಳಿವೆ. ಅದರಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಇವೆಲ್ಲ ಇರ್ತದೆ ಸರ್. ಸ್ಪೃಶ್ಯದಲ್ಲಿ ನಾವು ಮೇಜರ್ ಆಗಿ ನೋಡಿದಾಗ ವಲಯ, ಮಾದಿಗ, ಒಂದೆರಡು ಕ್ಯಾಸ್ಟ್ಗಳು ಬರ್ತವೆ. ನಾನು ಹೇಳೋದೇನಾಗ್ಬೋದು, ಈಗ ಗಣಿತದಾರರು ಹೆಚ್ಚಾಗಿ ನಮ್ಮ ಶಿಕ್ಷಕರನ್ನ, ನಾನು ಆಲ್ರೆಡಿ ಒಬ್ಬ ಶಿಕ್ಷಕ, ಜೊತೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದೀನಿ. ಈ ಗಣಿತ ಕಾರ್ಯನ ಎಲ್ಲ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕದಾದ್ಯಂತ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅವರಿಗೆ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಈಗ ಗಣಿತದಾರರು ಬಂದಾಗ ಅವರು ಪ್ರತಿಯೊಂದನ್ನು ಡೇಟಾ ಕೇಳ್ತಾರೆ ಸರ್. ಅದರಲ್ಲಿ SC, ನಾನ್ SC ಅಂತ ಇರ್ತದೆ. SC ಆ ಒಂದು ಏರಿಯಾಕ್ಕೆ ಹೋದಾಗ ಮಾತ್ರ ಸಮಸ್ಯೆಗಳು. ನಾನ್ SC ಅಂತಂದಾಗ ಏನು ಡೀಟೇಲ್ಸ್ ಇಲ್ಲ, ಆದರೂ ಮನೆ ಭೇಟಿ ಕೊಡ್ಬೇಕು ಸರ್. ಈಗ ಪರಿಶಿಷ್ಟ ಜಾತಿಗೆ ಹೋದಾಗ ಅದರಲ್ಲಿ ನಾನು ಹೇಳ್ಬೇಕಂದ್ರೆ ವಲಯ ಮತ್ತು ಮಾದಿಗ ಇರ್ತದೆ ಸರ್. ಈಗ ವಲಯದಲ್ಲಿ ಸರ್ ಫಸ್ಟ್ ಜಾತಿ ಬರೀಬೇಕು. ಜಾತಿಲಿ ಏನ್ ಬರೀಬೇಕು? ಆದಿ ಕರ್ನಾಟಕ ಅಂತ ಬರೀಬೇಕು ಸರ್. ಈಗ ಒಂದು ಸರ್, ಅದು ಜಾತಿಗಳಲ್ಲ ಅನ್ನುವಂಥದ್ದು ಒಂದಿದೆ. ಆದ್ರೂ ಕೂಡ ಆದಿ ಕರ್ನಾಟಕ ಕೂಡ ನಾನು ಮೊಬೈಲ್ ಇದು ನೋಡಿದಾಗ ಅದು ಕಾಣಿಸ್ತಾ ಇದೆ ಸರ್. ಜಾತಿ ಬಂದಾಗ ಆದಿ ಕರ್ನಾಟಕ, ಉಪಜಾತಿ ಬಂದಾಗ ವಲಯ, ಮಾದಿಗ ಅನ್ನೋದು ಬರ್ತದೆ. ಸೊ ನಾನು ಈ ವಲಯ ಒಂದು ಇದಕ್ಕೆ ನಾನು ಸೇರಿದವನಾದ್ರಿಂದ ಅದರಲ್ಲಿ 044.3 ಅದು HOLA ಅದನ್ನ ನಾನು ಹೆಚ್ಚಾಗಿ ಭರಿಸಬೇಕು ಅಂತ ನಮ್ಮ ಒಂದು ಸಮುದಾಯದವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಈಗ ಅದರಲ್ಲಿ HOLA ಬರ್ತದೆ, ಅದು 044.5 ಇದೆ. ಅದರಿಂದ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳದೆ ಎಲ್ಲ ನಮ್ಮ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನಪ್ಪ ಅಂತ ಎಲ್ಲ ಸಭೆ ಸಮಾರಂಭಗಳು ಮಾಡಿದ್ದಾರೆ ಸರ್.
ಅದ್ರಲ್ಲಿ ಏನು ಅಂದ್ರೆ 044.3 ಅನ್ನ ಭರಿಸ್ಬೇಕು. HOLAYA ವಲಯ. ಹಾ, ವಲಯ ಅಂತಂದ್ರೆ ಭೂಮಿಯ ಒಡೆಯ. ಭೂಮಿಯ ಒಡೆಯ ಗೌರವ ತಂದುಕೊಡುವ ಪ್ರೇಕ್ಷಕರು. ಈಗ ನೀವು ಅದನ್ನ ನೋಟ್ ಮಾಡ್ಕೋಬಹುದು. ಚಾಮರಾಜನಗರದ ಜಿಲ್ಲೆಯ ಒಳಭಾಗದಲ್ಲಿರುವಂತ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಆದಿ ಕರ್ನಾಟಕ ಯಾರು ಪ್ರಮಾಣ ಪತ್ರಗಳನ್ನ ಅಥವಾ ಏನು ರೇಷನ್ ಕಾರ್ಡ್ ಏನಿದೆಯೋ ಇದರಲ್ಲಿ ಏನ್ ನಮೂದನೆ ಆಗಿರ್ತದೋ ಅಂತವರೆಲ್ಲರೂ ಕೂಡ ಈಗ ರಾಮಸ್ವಾಮಿ ಸರ್ ಹೇಳ್ದಂಗೆನೆ ಕೂಡ ವಲಯ HOLAYA 044.3 044.3 ಅನ್ನುವಂಥದ್ದನ್ನ ನೀವು ಗಮನ ಇಟ್ಟು ಅದನ್ನ ಬಂದಂತ ಸಂದರ್ಭದಲ್ಲಿ ಧೈರ್ಯವಾಗಿ ಹೆಮ್ಮೆಯಿಂದ ನೀವು ಕೂಡ ಅಲ್ಲಿ ನೀವು ಭರಿಸಬಹುದು. ಅದರಲ್ಲಿ ನೀವು ಹೇಳ್ಬಹುದು ಮನೆ ಮನೆ ಭೇಟಿಯ ಸಂದರ್ಭ ಅನ್ನುವಂಥದ್ದು. ಮತ್ತೆ ಹೇಳಿ ಸರ್. ಎರಡನೇದಾಗಿ ಇದೊಂದು ಸಾಮಾಜಿಕ ಪರಿಶಿಷ್ಟ ಜಾತಿಗಳ ಉಪಜಾತಿಗಳ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಮೀಕ್ಷೆ ಸರ್. ಇದು ಜೊತೆಗೆ ಜಾತಿಯನ್ನ ಇವರು ವಲಯನ ಮಾದಗನ ಅನ್ನೋ ಜೊತೆಗೆ ಲಂಬಾಣಿನ ಬೋವಿನ ಅನ್ನೋದ್ರ ಜೊತೆಗೆ ಆ ಜಾತಿಗಳ ಒಂದು ಸಾಮಾಜಿಕ ಸ್ಥಿತಿಗತಿಗಳೇನಿದೆ, ಆರ್ಥಿಕ ಸ್ಥಿತಿಗತಿಗಳೇನಿದೆ ಅನ್ನೋದನ್ನ ನಾವು ಅಲ್ಲಿ ಬರೀತಿದ್ದೀವಿ ಸರ್. ಈಗ ಆರ್ಥಿಕ ಸ್ಥಿತಿಗತಿಗಳು ಅಂತ ಬಂದಾಗ ನಿಮ್ಗೆ ಗೊತ್ತು, ಅವರು ನಮ್ಮ ಜನ ಸ್ವಲ್ಪ ಜಾಗೃತರಾಗಬೇಕು. ನಾವೇನೋ ಅಷ್ಟು ಶ್ರೀಮಂತರಲ್ಲ, ಇರೋರು ಬರ್ಕೊಳ್ಳಿ ಸರ್. ಅಲ್ಲಿ ಸುಮಾರು ಕಾಲಮ್ಗಳು ಬರ್ತವೆ. ಯಾವ್ಯಾವ ಬರ್ಬೋದು ಸರ್? ಅಲ್ಲಿ ನೀವು ಕೋಳಿ ಸಾಕ್ತಿದಾರ, ಸ್ಕೂಟ್ ಇಟ್ಟಿದಾರೆ, ಕಾರ್ ಇಟ್ಟಿದಾರೆ, ಜಮೀನ್ ಇಟ್ಟಿದಾರೆ, ಏನೇನಿದೆ ಮನೆಗಳಿದೆಯಾ, ಜಾಗ ಆಮೇಲೆ ಸೈಟ್ಗಳಿದೆಯಾ ಅಂತ ಎಲ್ಲ ಬರ್ತವೆ ಸರ್. ಈ ಭಾಗದಲ್ಲಿ ಬರುವಂತೆಲ್ಲ ಸಾಮಾನ್ಯವಾಗಿ ನಾವೇನ್ ಹೇಳಿದ್ರೆ ಬಡವರು, ಭೂ ರೈತರು ಸಾಮಾನ್ಯವಾಗಿ ಯಾರೋ ಒಬ್ಬ ಇಬ್ಬರು ಸಿಗ್ಬೋದು. ಸೊ ಅವ್ರೇನು ಇಲ್ಲ ಅಂತ ಬರೀಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಮನೆಗೆ ಮಾಡ್ತಕ್ಕಂಥ ಗಣತಿ 5ನೇ ತಾರೀಕಿಂದ 17ನೇ ತಾರೀಕು ಗಂಟ ನಡೀತದೆ ಸರ್. 17ನೇ ತಾರೀಕು. ಮತ್ತೆ ನಾವು ಹೇಳಿದ್ಮೇಲೆ ವಿಶೇಷ ಒಂದು ಶಿಬಿರಗಳ ನಡೀತದಲ್ಲ, ಅದು 19ನೇ ತಾರೀಕಿನಿಂದ 19, 20, 21 ನಡೀತದೆ. ಆನ್ಲೈನ್ ಕೂಡ 19, 20, 21 ಅಂತಿದೆ. ಈ ಗಣತಿ ಕಾರ್ಯ ಎಷ್ಟು ಬೇಗ ಪೂರ್ಣ ಆಗುತ್ತೆ ಅಂತ ಅದು ಆಯ್ತಾ ಇಲ್ಲ. ಪೋಸ್ಟ್ ಪೋನ್ ಆಗ್ಬೋದು. ಎಲ್ಲ ದಲಿತ ಮುಖಂಡರು ನಾನು ಮನವಿ ಮಾಡೋದೇನೆ, ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು. ಶಿಕ್ಷಕರಿಗೆ ಸಮಸ್ಯೆ ಆಗುತ್ತೆ. ನಮಗೆ ಟೆಕ್ನಿಕಲ್ ಅಲ್ಲಿ ಮೊಬೈಲ್ ಅದು ನಷ್ಟ ಒಂದು ನಾನು ನೋಡಿದ್ದೀನಿ. ಹೌದು ಸರ್, ಕಾಲ್ ಗಂಟೆನಾದ್ರು ಬೇಕು ಒಬ್ಬರ ಮಾಹಿತಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀವಿ ಸರ್, ಇನ್ನೊಂದ್ ಸ್ವಲ್ಪ ಸಮಯಾವಕಾಶವನ್ನ ಶಿಕ್ಷಕರಿಗೆ ನೀಡಬೇಕು ಅಂತ ಅವ್ರಿಗೆ ಮನವಿ ಮಾಡ್ಕೊತೀವಿ. ಮನವಿ ಮಾಡಿದ್ದಾರೆ ಸರ್ ಈಗಾಗಲೇ ಕೂಡ ರಾಜ್ಯ ನಾಯಕರು ಮತ್ತೆ ಅಲ್ಲಿರುವಂತಹ ಶಾಸಕರು ಮತ್ತೆ ಎಲ್ಲಾ ದಲಿತ ಸಂಘಟನೆಗಳು ಕೂಡ ಸಮಯವನ್ನ ಹೆಚ್ಚು ಮಾಡ್ಕೊಡ್ಬೇಕು ಅಂದ್ರೆ ಸಮಯ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗ ನಿನ್ನೆ ಮೊನ್ನೆ ನಾನು ಬಂದಂತ ಸಂದರ್ಭದಲ್ಲೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಎರರ್ ತೋರಿಸ್ತಾ ಇತ್ತು. ಅವ್ರ ಮೇಲ್ಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡಿ ಹಿಂಗ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಹೆಚ್ಚಿನ ಸಮಯ ಬೇಕು ಅನ್ನುವಂಥ ಒತ್ತಡವನ್ನ ಕೂಡ ಈಗಾಗಲೇ ಮನವಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಪರಿಶೀಲನೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಾಗಿರ್ಲಿ ಸರ್. ಈಗ ಜನಸಾಮಾನ್ಯರಿಗೆ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿಯಲ್ಲಿರುವಂತ ಪಾಪ ಅನಕ್ಷರತರು ಅಂತ ಹೇಳ್ಬೋದು, ಕೆಲವರು ವಿದ್ಯಾವಂತರು ಇದು ಅತಿ ಹೆಚ್ಚು ಓದಂತರು ಕೂಡ ನಮ್ಮಲ್ಲೇ ಇರುವಂತದ್ದು. ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ನಾನ್ ನೋಡಿದ ಮಟ್ಟಿಗೆ ಕೇಳಿದಾಗ ಏನಕ್ಕೆ ಮಾಡ್ತಾರೆ ಅನ್ನುವಂತ ಸಾಮಾನ್ಯ ಪ್ರಜ್ಞೆನೆ ಕೂಡ ಇಲ್ಲ. ಇವತ್ತು ನಾವು ದತ್ತಾಂಶಗಳನ್ನ ಸಂಗ್ರಹಿಸ್ತಾ ಇದ್ದಾರೆ, ಉಪಜಾತಿ ಯಾವ್ದು ಮೂಲ ಜಾತಿ ಯಾವ್ದು ಅಂತ ಕೇಳ್ತಾ ಇದ್ರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಉಪಜಾತಿಗಳನ್ನ ನಮೂದನೆ ಮಾಡೋದ್ರಿಂದ ಆಗುವಂತ ಲಾಭ ಏನು? ಖಂಡಿತ ಸರ್, ಇದು ಒಳ್ಳೆ ಪ್ರಶ್ನೆ. ನಾನು ಹೇಳಿದೆ ಆಮೇಲೆ ಇದು ಆರ್ಥಿಕ ಸಮೀಕ್ಷೆನೂ ಹೌದು, ಸಾಮಾಜಿಕ ಸಮೀಕ್ಷೆನೂ ಹೌದು. ಪರಿಶಿಷ್ಟ ಜಾತಿ ಒಳ ಪಂಗಡಗಳ ಒಂದು ಸಾಮಾಜಿಕ ಒಂದು ಸಮೀಕ್ಷೆ ನಡೀತದೆ ಸರ್. ಅದರಲ್ಲಿ 14 ಪಾಯಿಂಟ್ಗಳಿದೆ. ಆ ಸಾಮಾಜಿಕ ಒಂದು ಸಮೀಕ್ಷೆಯಲ್ಲಿ 14 ಪಾಯಿಂಟ್ ಇದೆ ಸರ್, ಕ್ರಮ ಸಂಖ್ಯೆಗಳು. ಈಗ ನಿಮ್ಗೆ ಗೊತ್ತು, ಈ ಸಾಮಾಜಿಕವಾಗಿ ಅದು ನಮ್ಗೆ ಏನೇನ್ ನಡೀತಿದೆ, ಪ್ರಮುಖವಾಗಿ ಸಾಮಾಜಿಕದಲ್ಲಿರುವಂತಹ ಅಂಶಗಳೇನಿದೆ. ಇದು ಒಂಥರ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಒಳಗೆ ಇರುತ್ತೆ. ಈಗ ಪಟ್ಟಣ ಪ್ರದೇಶಗಳಲ್ಲಿ ಏನೋ ಅನ್ಕೋಬಹುದು, ಅದೇ ಗ್ರಾಮೀಣ ಪ್ರದೇಶಗಳು ಹೋದಾಗ ಈಗ ದೇವಸ್ಥಾನಕ್ಕೆ ಸೇರಿಸ್ತಾರ ಇಲ್ಲ, ಮತ್ತೆ ಹೋಟ್ಲ್ಗಳಲ್ಲಿ ಸಪರೇಟ್ ಆಗಿ ಇಟ್ಟಿರೋದು ಗೊತ್ತು. ಈಗ ನಾವ್ ಯಾವ್ದೋ ಮನೆಗೆ ಹೋದ್ರೆ ನಮ್ಮನ್ನ ಒಳಗೆ ಸೇರಿಸ್ಬಿಟ್ಟು ನಮ್ಮನ್ನ ನಾನೊಬ್ಬ ಶಿಕ್ಷಕ ಅನ್ಬಿಟ್ಟು ಸೇರ್ಸ್ಕೋಬಹುದು. ಅದೇ ಊರ್ಲಿ ಇರ್ತಕ್ಕಂಥ ಒಬ್ಬ ನನ್ನ ಅಣ್ಣ ತಮ್ಮನ್ ಸೇರ್ಸ್ಕೊತಾರ. ಇದಕ್ಕೂ ಉದಾಹರಣೆ ಇನ್ನೂ ಜೀವಂತವಾಗಿದೆ, ಅಸ್ಪೃಶ್ಯತೆ ಜೀವಂತವಾಗಿದೆ ಅನ್ನೋದು ಮೊನ್ನೆ ಒಂದು ಕಳೆದ ವರ್ಷ ಘಟನೆ ನಿಮ್ಗೆಲ್ಲ ಗೊತ್ತು. ಯಾರೋ ಮದುವೆಗೆ ಹೋಗಿ ಯಾರೋ ನೀರ್ ಕುಡಿದು ಅವರ ಮೇಲ್ವರ್ಗದವರ ಒಂದು ಇದರಲ್ಲಿ ತೊಂಬೆಯಲ್ಲಿ ನೀರ್ ಕುಡಿದ್ರು ಅಂದ್ಬಿಟ್ಟು ದೊಡ್ಡ ಗಲಾಟೆ ಆಯ್ತು. ಅದನ್ನ ಶುಚಿತ್ವ ಮಾಡಿ ಎಲ್ಲ ಗಲಾಟೆ ಆಯ್ತು. ಇದು ಜೀವಂತವಾಗಿದೆ. ನಮ್ಮ ಮೈಸೂರು, ನಮ್ಮ ಚಾಮರಾಜನಗರ ಜಿಲ್ಲೆ ಜೀವಂತವಾಗಿದೆ. ನಮ್ಮ ಚಾಮರಾಜನಗರದಲ್ಲಿ ಕಂಡೇ ಇರ್ಬೋದು, ಬಟ್ ಇನ್ನೂ ಇದೆ ಜೀವಂತ. ಸಾಮಾಜಿಕ ದಯಮಾಡಿ ಅಂತ ಸಂದರ್ಭದಲ್ಲಿ ಗಣತಿಗಾರರು ಹೋದವರು
ಆವಾಗ ನಮ್ಮ ಸಮುದಾಯದಲ್ಲಿ ಕೇಳಿದ್ರೆ ನಮ್ಗೆ ಸಾಮಾಜಿಕ ತಾರತಮ್ಯ ಶೋಷಣೆ ನಡೀತಿದೆ ಅಂದ್ರೆ ನಡೀತಿದೆ ಅಂತಲೇ ಹಾಕ್ಬೇಕು ಹೌದು ಅಂತ ಹೇಳ್ಬೇಕು ಸರ್. ಹ್ಮ್ ಅದ್ರಲ್ಲಿ 14ರಲ್ಲಿ ಯಾವ್ದಾರ ಒಂದು ನಡೀತಾನೆ ಇರುತ್ತೆ ಅಲ್ವಾ ಸರ್, ಅದ್ರಲ್ಲಿ ಯಾವ್ದಾರ ಒಂದು ಮೆನ್ಷನ್ ಮಾಡ್ಬೇಕು. 14 ನಡೀತಿರ್ಬೋದು ಶೋಷಣೆ ಅಲ್ವಾ, ಹೌದು ಗೊತ್ತಾಗಲ್ಲ, ಒಂದಲ್ಲ ಒಂದ್ ರೀತಿ ನಡೀತಾ ಇದೆ ಸರ್. ಅದು ಬೂದಿ ಮುಚ್ಚಿದ ಕೆಂಡ, ನಿಮ್ಗೆ ಗೊತ್ತದು. ಹೊರಗ್ ಕಾಣಲ್ಲ, ಒಳಗಿರುತ್ತೆ, ಅನುಭವಿಸ್ತವ್ರಿಗೆ ಗೊತ್ತು. ಈ ಶೋಷಣೆಗೆ ಒಳಗಾದಂತವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಮೀಸಲಾತಿಯನ್ನ ಮುಂದುವರಿಯುವಂತ ಅವಕಾಶ ಇರುತ್ತೆ. ಈಗ ಇಲ್ಲ ಅಂತ ಬಂದ್ರೆ ಇವರೆಲ್ಲ ಮುಂದುವರೆದಾರ ಬಂದ್ಬಿಡ್ತದೆ. ಆರ್ಥಿಕ ಸಮ ಇವರೆಲ್ಲ ಮುಂದುವರಿ ಇವ್ರಿಗೆ ಯಾಕೆ ಬೇಕು ಮೀಸಲಾತಿ ಅಂತ ಬಂದ್ರೆ ಅಲ್ಲಿ. ಅದಕ್ಕೆ ನಾನು ನನ್ನ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ನಮ್ಮ ಜನಗಳಲ್ಲಿ ಅಥವಾ ನೌಕರರಲ್ಲಿ ಮನವಿ ಮಾಡ್ಕೊಳ್ಳೋದು ಕರೆಕ್ಟ್ ಆಗಿ ಕೊಡಿ ಅಂತ. ಸಾಮಾಜಿಕ ಶೋಷಣೆ ನಡೀತದೆ ಹೌದು ಅಂತ ಧರಿಸಿ ಮಾಡಿ. ಈಗ ಆರ್ಥಿಕ ಕಾಲಮ್ ಅಂತ ಬಂದ್ರೆ ಎಕನಾಮಿಕ್ ಅಲ್ಲಿ ಇರುವಂತದಕ್ಕೆ ಆರ್ಥಿಕ ಕಾಲಮ್ ಅಲ್ಲಿ ನೋಡಿದಾಗ ಪ್ರಮುಖವಾಗಿ ಅಲ್ಲಿ ನಾವು ಯಾವ್ದಕ್ಕೆ ಒತ್ತು ಕೊಡ್ಬೇಕು? ಹೌದು ನಮ್ಗೆ ಈಗ ಆರ್ಥಿಕ ಇದರಲ್ಲಿ ಏನ್ ಮಾಹಿತಿಯನ್ನ ಕೊಡ್ಬೇಕು ಇಲ್ಲ ಅಂತ ಬರೀಬೇಕು ಸರ್. ಅಲ್ಲೆಲ್ಲ ಹೇಳಿದ್ಮೇಲೆ ಎಲ್ಲಾನು ಕೇಳ್ತಾರೆ. ಅಲ್ಲೂ ಸುಮಾರು ಒಂದು 15 ಪಾಯಿಂಟ್ ಇದೆ, ಸಮಸ್ಯೆಗಳಿವೆ, ಎಲ್ಲಾನು ಕೇಳ್ತಾರೆ. ನಿಮ್ಮ ಮನೇಲಿ ಕಾರ್ ಇದೆಯಾ, ಸೈಟ್ ಆಗಿದೆಯಾ, ಮನೆ ಇದೆಯಾ, ಸ್ವಂತ ಮನೆ ಇದೆಯಾ, ಅವೆಲ್ಲ ಕೇಳ್ತಾರೆ ಸರ್. ಅಲ್ಲ ಈಗ ನನಗೊಂದು ಏನಾದ್ರು ವ್ಯವಹಾರಗಳ ಬಿಸ್ನೆಸ್ ಮಾಡ್ತಿದಾರಾ. ಅಲ್ಲ ನನಗೊಂದು ಸಣ್ಣ ಅನುಮಾನ ಏನು ಅಂತ ಹೇಳಿದ್ರೆ, ಈಗ ನಾವು ಮೂಲತಃ ನಾವು ಯಾವ ಮೂಲ ಜಾತಿಗಳನ್ನ ಇರುವಂತದ್ದನ್ನ ನಾವು ದತ್ತಾಂಶಗಳನ್ನ ಸಂಗ್ರಹಿಸ್ಲಿಕ್ಕೋಸ್ಕರ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡ್ತಿರುವಂತದ್ದು ಸಮೀಕ್ಷೆಗಳನ್ನ. ಆದ್ರೆ ಇವೆಲ್ಲವೂ ಬೇಕಾಗಿತ್ತ ಈಗ ಈ ಸಂದರ್ಭದಲ್ಲಿ? ಬೇಕು. ಸಾಮಾಜಿಕವಾಗಿ ಜಾತಿ ಜಾತಿಯನ್ನ ತಿಳ್ಕೊಂಡು ನಮ್ ಜಾತಿ ಯಾವುದು ಈಗ ನಾವು ಹಿಂದೂ ಮುಂದೆ ನೋಡ್ತಿದ್ದು, ಈಗ ಭರಿಸಲೇಬೇಕಾದ ಅನಿವಾರ್ಯತೆ ಬಂದಿದೆ, ಭರಿಸೋಣ ಹೆಮ್ಮೆಯಿಂದ ಅಲ್ಲ ಸರ್. ಇದರಿಂದ ಏನ್ ತೊಂದರೆ ಆಗುತ್ತೆ ಸರ್? ಅದಕ್ಕೆ ನನ್ನ ಜಾತಿ ನನ್ನ ಹೆಮ್ಮೆ ಅಷ್ಟೇ. ಅದರಿಂದ ಈಗ ಶೈಕ್ಷಣಿಕವಾಗಿ ಸಾಮಾಜಿಕ ಅಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸಮೀಕ್ಷೆಗಳಾದಾಗ ಸರ್ಕಾರ ಅದ್ರ ಕೊಡ್ತದೆ ಯಾರ್ಯಾರಿಗೆ ಏನೇನು ಹಂಚಬೇಕು ಸಮಾನವಾಗಿ ಅನ್ನೋದು ಬರುತ್ತೆ. ಹೌದು, ಸಂಪನ್ಮೂಲನ ಸಮಾನವಾಗಿ ಹಂಚು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆ ಅದೇ, ಸಮಾನವಾಗಿ ಹಂಚಿಕೆ ಆಗ್ಬೇಕು. ಅದು ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ್ತಿರುವಂತ, ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ ಅಲ್ಲಿ 4 ಮಾಡೋದ್ರಿಂದ ನಿಮ್ಮ ರಾಜ್ಯಗಳಲ್ಲಿ ಕೂಡ ನೀವು ಅದನ್ನ ಮಾಡಬಹುದು ಅನ್ನುವಂಥದ್ದು ಆದೇಶ ಆದ್ಮೇಲೆ ಒಂದು ಗಟ್ಟಿ ನಿರ್ಧಾರವನ್ನ ಈಗ ಕಾಂಗ್ರೆಸ್ ಸರ್ಕಾರ ತಗೊಂಡಿದ್ದನ್ನ ಮಾಡ್ತಿರುವಂತದ್ದು. ಇದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗ್ತದೆ ಅನ್ಕೊಂಡಿದ್ರಿ? ಒಂದು ಕಿವಿ ಮಾತು ಸರ್, ನಮ್ಮ ಈಗ ವಲಯ ಆಗಿರ್ಬೋದು, ಮಾದಿಗ ಆಗಿರ್ಬೋದು, ನಾವು ಅಣ್ಣ ತಮ್ಮಂದಿರಿದ್ದೇವೆ. ಇವ್ರು ನಾವು ಎರಡು ಸಮಾಜ ಶೋಷಣೆಗೆ ಒಳಪಟ್ಟಿರೋಂಥ ಸಮಾಜ. ನಾನು ಅಲ್ಲಿ ಹೇಳ್ದೆ ಸ್ಪೃಶ್ಯ ಅಂತ, ನಾವು ಅಸ್ಪೃಶ್ಯ ಜನಾಂಗ. ದಯಮಾಡಿ ಇದು ಸಮೀಕ್ಷೆನ ನಾವು ಚಾಲೆಂಜಿಗೆ ತಗೊಳ್ಳೋದಲ್ಲ. ನಮ್ಮ ಸ್ಥಿತಿಗತಿಗಳನ್ನ ಮಾಡ್ಕೊಂಡು ನಾವು ಅಣ್ಣ ತಮ್ಮಂದಿರು ಒಂದ್ ಮನೆ ಇದ್ದಂಗೆ ನಮ್ಗೇನ್ ಸಮಬಾಳು ಬರ್ಬೇಕು ತಕೊಳ್ಳೋಣ. ಅದರಿಂದ ಇದ್ರಲ್ಲಿ ಏನೋ ಪ್ರೆಸ್ಟೀಜ್ ತಕೊಂಡು ವಿರುದ್ಧ ದಿಕ್ಕಿನಲ್ಲಿ ಹೋಗೋದು ಬೇಡ ಅನ್ನೋದು ಒಂದು ಮನೆ ಮಾಡ್ಕೊತೀನಿ ಸರ್. ಅವರು ನಮ್ಮ ಮೇಲೆ ಹೇಳೋದು, ನಾವು ಅವ್ರ ಮೇಲೆ ಹೇಳೋದು ಬೇಡ. ಬಾಬಾ ಸಾಹೇಬ್ರ ಕನ್ಸೋದು ನಮ್ಗೆ ಏನಿದೆ ನಮ್ಮ ಮನೆ ಇದು ನಮ್ಮ ಮನೇಲಿ ಹಂಚ್ಕೋಬೇಕಾದ್ರೆ ಹಂಚ್ಕೊಳ್ಳೋಣ. ಸಮೀಕ್ಷೆ ನಡೀತಾ ಇದೆ, ಜಾತಿ ಸಮೀಕ್ಷೆ ನಡೀತಾ ಇದೆ, ಹಂಚ್ಕೊಳ್ಳೋಣ. ಅದರಿಂದ ನಾನು ಹೆಚ್ಚು ನೀನ್ ಹೆಚ್ಚು ಅನ್ನೋದು ಬೇಡಿ, ಸಮಾನಾಗಿ ಹಂಚ್ಕೊಂಡು. ಯಾಕಂದ್ರೆ ನಾವು ಶೋಷಣೆಗೆ ಒಳಗಾಗಿರೋ ಸಮಾಜ ಇದು. ಏನೇ ಹೋರಾಟಗಳು ಬಂದಾಗ ನಾವು ಹೋರಾಟ ಮಾಡ್ತಕ್ಕಂಥ ಸಮಾಜಗಳು ಎರಡು. ಮೊದಲನೇದು ಏನೇ ಅನ್ಯಾಯ ಆದಾಗ ಹೋರಾಟಗಳಿಲ್ಲದ ಪರ್ಸನಲ್ ವಲಯ, ನಂತರ ಮಾದಿಗ ಇಬ್ರು ಸೇರ್ಕೊಂಡು ನಾವು ಹೋರಾಟಗಳು ಮಾಡ್ಕೊಂಡು ಇವತ್ತು ಕೂಡ ಈ ರಥವನ್ನ ತಂದ್ಕೊಂಡು ಬಂದಿದ್ದೀವಿ, ಬಾಬಾ ಸಾಹೇಬರ ಕನಸ. ಸೊ ನಾವು ಕಚ್ಚಾಡೋದು ಬೇಡಿ ಅನ್ನೋದು ಒಂದು ಮನವಿ. ಕೆಲವು ಸಂಘಟನೆಗಳು ನಿಮ್ಗೂ ಗೊತ್ತಿರ್ಬೋದು, ಈ ಒಂದು ಸಮೀಕ್ಷೆ ಅಥವಾ ದತ್ತಾಂಶ ಇದು ಅವೈಜ್ಞಾನಿಕ ಬೇಡ ಅಂತ ವಿರೋಧ ಮಾಡ್ತಾರೆ. ಅಂತವ್ರಿಗೆ ನೀವೇನ್ ಹೇಳ್ತೀರಿ? ಇಲ್ಲ, ಅದು ತಪ್ಪು ಅನ್ಸುತ್ತೆ. ನಡಿಬೇಕು, ಇದು ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಹಂಚಿಕೆ ಆಗ್ಲೇಬೇಕು ಸರ್, ಆಗ್ಲೇಬೇಕು ಸರ್. ಇದೊಂದು ಸರ್ಕಾರದ ಒಂದು ಒಳ್ಳೆಯ ನಿರ್ಧಾರ ಅಂತ ನಾನು ಅಭಿಪ್ರಾಯ. ಸರ್, ಇದು ನಿಮ್ಗೆ ಕೆಲವರು ಹೇಳ್ತಾ ಇದ್ದಾರೆ, ಇದು ರಾಜಕಾರಣದಲ್ಲಿ ಇದೊಂದು ಕಣ್ಣೊರೆಸುವ ತಂತ್ರ ಅನ್ನುವಂತ ಒಂದು ಮಾತಿದೆ. ಈ ದತ್ತಾಂಶವನ್ನ ಸಂಗ್ರಹಿಸಿಕೊಡುವಂಥದ್ದು ಈಗಾಗ್ಲೇ ಕೂಡ ಅಷ್ಟೊಂದು ಮಾಡ್ಬೇಕು ಒಳಪದರ ಅನ್ನುವಂತ ನಿಮ್ಗೆಲ್ಲ ಗೊತ್ತಿದೆ. ಇದನ್ನ ಮಾಡ್ಬೇಕು ಅನ್ನುವಂತ ಒತ್ತಡಕ್ಕೋಸ್ಕರ ಸರ್ಕಾರ ಇದನ್ನ ಮಾಡ್ತಾ ಇದೆ ಅಂತ, ಇದು ಎಷ್ಟು ನಿಜ? ಹೌದಾ ಇಲ್ಲ? ಅದಕ್ಕೆ ನಾನು ಉತ್ತರ ಕೊಡಕ್ಕಾಗಲ್ಲ ಸರ್, ಅದು ನನ್ನ ಮೀರಿದಂತ ಪ್ರಶ್ನೆ ಅದು. ಅದು ನಾನು ಒಬ್ಬ ಪರಿಶಿಷ್ಟ ಜಾತಿ ನೌಕರರ ಶಿಕ್ಷಕರ ಕ್ಷೇಮ ಸಂಘದ ಅಧ್ಯಕ್ಷನಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಇದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಒಳ್ಳೇದು ಅಂತೇಳಿ ದಯಮಾಡಿ. ಈಗ ನಾವು ಹೊರಗಡೆ ದೊಡ್ಡ ಫಂಕ್ಷನ್ಗಳು ಮಾಡಿ ಅಲ್ಲಿ ಭಾಷಣ ತೆಗೆಯೋದಲ್ಲಿ ದೊಡ್ಡದಲ್ಲ. ಈಗ ಪತ್ರಿಕೆ ಗೋಷ್ಠಿ ನಡೆಸ್ಬಿಡ್ತೀನಿ,
ಎಷ್ಟು ಜನ ತಲುಪುತ್ತದು? ಅದೇ ದಯಮಾಡಿ ಪ್ರತಿ ಗ್ರಾಮದಲ್ಲಿ, ಪ್ರತಿ ಬೀದಿಯಲ್ಲಿ ನಾವು ಒಬ್ರು ವಿದ್ಯಾವಂತರುಗಳು ಇದ್ದೇ ಇರ್ತೀವಿ, ಲೀಡರ್ಗಳನ್ನೋರು ಇದ್ದೇ ಇರ್ತಾರೆ. ದಯಮಾಡಿ ನಮ್ಮ ಬೀದಿಯಲ್ಲಿ ನಮ್ಮ ಊರುಗಳಲ್ಲಿ ಒಂದು ಜಾಗೃತಿ ಮೂಡಿಸಿದ್ರೆ ಸಾಕು. ಸಂಘಟನೆ ಮಾಡಿ ಒಂದು ಸೇರಿಸಿ ಎಲ್ಲರಿಗೂ ಅದನ್ನ ಜಾಗೃತಿ ಮಾಡ್ಬೇಕು. ಜಾಗೃತಿ ಮಾಡಿ ನಾವು ಬಂದು ಎಲ್ಲೋ ಹೆಡ್ ಕ್ವಾರ್ಟರ್ಲಿ ಮಾತಾಡ್ಬಿಟ್ಟು ಓದಟ್ಟಿಗೆ ಅದು ಫಲಪ್ರದ ಆಗಲ್ಲ. ದಯಮಾಡಿ ಪ್ರತಿ ಊರ್ಲೂ ಇರ್ತಾರೆ. ನಮ್ಮ ಗ್ರಾಮದಲ್ಲಿ ನಮ್ಮ ಊರ್ಲೇ ನಾವು ಮಾಡ್ಕೊಂಡ್ರೆ ಇದು ಯಶಸ್ವಿ ಆಗುತ್ತೆ ಸರ್ ಅಂತ. ಸರ್, ಈಗ ನೀವು ನೌಕರ ಸಂಘದ ಅದು ಪರಿಶಿಷ್ಟ ಜಾತಿ ಕ್ಷೇಮಾಭಿವೃದ್ಧಿ ನೌಕರ ಸಂಘದ ಅಧ್ಯಕ್ಷರಾಗಿರೋದಕ್ಕೆ ಕೇಳ್ತಿರುವಂತದ್ದು. ಈಗಾಗಲೇ ಕೂಡ ನಿಮ್ಗೆ ಸಿಂಧುತ್ವದ ಮುಖಾಂತರ ಕೆಲವರು ಅಧಿಕಾರಿಗಳು ಅಂದ್ರೆ ನೌಕರರು ಈಗ ಸರ್ಕಾರಿ ನೌಕರಿಯನ್ನ ಪಡ್ಕೊಂಡಿರ್ತಾರೆ. ಅದರಲ್ಲಿ ಆದಿ ಕರ್ನಾಟಕ ಅಂತೇಳಿ ಜಾತಿ ಪ್ರಮಾಣವನ್ನ ಪಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಕೆಲವೊಂದು ಗೊಂದಲಗಳಿರ್ತದೆ. ಮೂಲ ಉಪಜಾತಿಗಳನ್ನ ನಾವು ದಾಖಲೆ ಮಾಡ್ಬೇಕು ಅಂತಂದ್ರೆ ಯಾವ್ದು ಬರೀಬೇಕು ಅಂತ ಅವ್ರಿಗೆ ನೀವು ಅಧ್ಯಕ್ಷರಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏನ್ ಬರಿಬೇಕು ಅಂತ ಹೇಳ್ತೀವಿ? ಸರ್, ನಾನು ನನ್ನದಲ್ಲೂ ಕೂಡ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಅಂತಿದೆ. ಅದರಲ್ಲಿ ಉಪಜಾತಿನ ಬರೆದಿಲ್ಲ. ಈಗ ಬರಿಬೇಕಾದ ಅನಿವಾರ್ಯತೆ ಇದೆ. ಆಗಲ್ವಾ? ಏನು ತೊಂದ್ರೆ? ಯಾಕಂದ್ರೆ ಈಗ ವಲಯ ಅಂತ ಬರ್ರಿ, ಮಾದಿಗ ಅಂತಿದ್ರೆ ಮಾದಿಗ ಅಂತ ಬರ್ರಿ, ತಪ್ಪೇನು? ನಮ್ಮ ನಯಲ್ನಲ್ಲ ಸರ್, ನನ್ನ ಜಾತಿ ನನ್ನ ಹೆಮ್ಮೆ ಅಂತ ಇಟ್ಕೋಬೇಕು. ಅಲ್ಲ, ಈಗ ಆದಿ ಕರ್ನಾಟಕ ಅವೆಲ್ಲ ತಗೊಂಡಿರುವಂತ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ತಗೊಂಡಿರ್ತಾರೆ, ಸಿಂಧುತ್ವರು ತಗೊಂಡಿರ್ತಾರೆ. ಈಗ ನಿಮ್ಮ SR ಅಲ್ಲಿ ಸೇವಾ ಪುಸ್ತಕದಲ್ಲಿ ಬರೆಯುವಂತ ಸಂದರ್ಭದಲ್ಲಿ ಮೂಲ ಜಾತಿಯನ್ನ ದೃಢೀಕರಿಸಿ ಅನ್ನುವಂಥದ್ದು ಬಂದಾಗ ಇದನ್ನ ಕೊಟ್ಟಾಗ ಯಾರಾದ್ರೂ ಕೂಡ ಸರ್ಕಾರ ಸಂಬಂಧಪಟ್ಟಂತ ಬೇರೆ ಇರುವಂತವ್ರು ಏನಾದ್ರೂ ಕೂಡ ಸರ್ಕಾರ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಈಗ ಬರಿಸಾದ್ಮೇಲೆ ಸರ್ಕಾರ ಅದ್ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಮಾಡುತ್ತೆ. ಅದಕ್ಕೆ ಏನ್ ಬೇಕು SRಗಳೇ ಮತ್ತೊಂದು ಮಗದಲ್ಲಿ ಸರ್ಕಾರದ ಹಂತದಲ್ಲಿ ನಡೀತದೆ. ನಾನು ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಅಂತ ಕೊಟ್ಟಿರ್ತೀನಿ, ಈಗ ವಲಯ ಅಂತ ಬರೆಸ್ತೀನಿ. ಅದು ಸರ್ಕಾರ ಅದಕ್ಕೆ ಕ್ರಮ ವಹಿಸ್ತದೆ. ಈಗ ನೀವು ಎಲ್ಲರಿಗೂ ಕೂಡ ಹೇಳುವಂತದ್ದು ಒಂದೇ ಅಲ್ವಾ ಸರ್? ಮತ್ತೊಂದ್ಸರಿ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಗಟ್ಟಿ ಧ್ವನಿಯಲ್ಲಿ ಮತ್ತೊಮ್ಮೆ ಅವ್ರಿಗೆ ಹೇಳ್ಬಿಡಿ. ದಯಮಾಡಿ ಎಲ್ಲ ವಲಯ ಏನು 0 ಜಾತಿ ಆದಿ ಕರ್ನಾಟಕ ಉಪಜಾತಿಯಲ್ಲಿ ಬಂದಾಗ 044.3 ಅದರಲ್ಲಿ HOLAYA ವಲಯ ಅಂತ ದಯಮಾಡಿ ಬರೆಸಿ. ಈಗ ಮಾದಿಗ ಅಂತಿದ್ರೆ ಅವರು 061 ಏನೋ ಬರುತ್ತೆ ಅಂತ ಅವ್ರು ಬರೆಸಿ. ದಯಮಾಡಿ ಇದನ್ನ ಬರೆಸ್ಬೇಕು ಅಂತ ಹೇಳ್ತಾ ಇಡೀ ಜಿಲ್ಲೆಯಲ್ಲಿರುವಂತ ಎಲ್ಲಾ ಸಮುದಾಯಕ್ಕೂ ನಮ್ಮ ಇದನ್ನೇ ಕೂಡ ಬರೆಸಿದ್ರೆ ಅನುಕೂಲ ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಆಗ್ಲೇ ನಾನು ಕೇಳಿದೆ ಇದನ್ನ ನಮ್ ಜನಗಳಿಗೋಸ್ಕರ. ಈಗ ನೌಕರರ ಬಿಟ್ಟು ಈ ಮಾಡೋದ್ರಿಂದ ಆಗುವಂತ ಒಂದ್ 4-5 ಉಪಯೋಗ ಹೇಳ್ಬಿಡಿ ಸರ್. ಕಟ್ ಅಂಡ್ ಕ್ಲಿಯರ್ ಆಗಿರ್ಲಿ ಸರ್. ಈಗ ಗೊಂದಲ ಇತ್ತು ಸರ್, ಈಗ ಆದಿ ಕರ್ನಾಟಕದಲ್ಲಿ ಈಗ 101 ಜಾತಿಯಲ್ಲಿ ಗೊಂದಲ ಇತ್ತು. ಈಗ ಜಾತಿ ಏನಾದ್ರು ನಮ್ದು ಉಪಜಾತಿ ಯಾವ್ದು ಅನ್ನೋದೊಂದು ಕನ್ಫರ್ಮ್ ಆಗುತ್ತೆ ಅಲ್ವಾ ಸರ್? ಎರಡನೇದಾಗಿ ಒಂದು ಆರ್ಥಿಕವಾಗಿ ನಾವು ಎಷ್ಟು ಸಬಲರು ಸದೃಢರು ಅನ್ನೋದು ಗೊತ್ತಾಗುತ್ತೆ. ಸರ್ಕಾರ ಆವಾಗ ಏನಾಗುತ್ತೆ, ನಮ್ಗೆ ಮೀಸಲಾತಿಯನ್ನ ಇನ್ನೂ ಹೆಚ್ಚಿಗೆ ಕೊಡುವಂತ ಅನುಕೂಲ ಆಗುತ್ತೆ. ಮತ್ತೆ ಸಾಮಾಜಿಕವಾಗಿ ನಮ್ಗೆ ಇನ್ನೂ ಶೋಷಣೆ ಇರೋದ್ರಿಂದ ಅದು ಬೂದಿ ಮುಚ್ಚಿದ ಕೆಂಡ ಅಂತ ಆಗ್ಲೇ ಹೇಳಿದೆ. ನಾವು ಇನ್ನೂ ಮುಕ್ತವಾಗಿ ಅದನ್ನ ಆರಿಸಿದೆ, ಸಮಾನತೆ ಬಂದಿಲ್ಲ. ದಯಮಾಡಿ ಯಾವಾಗಲೂ ಅನುಕೂಲ ಆಗುತ್ತೆ. ಎಲ್ಲ ಸರ್ಕಾರದ ಒಂದು ಸೌಲಭ್ಯ, ಮೀಸಲಾತಿ ಇವೆಲ್ಲವನ್ನ ನಾವು ನಮ್ಮ ಸಮಾಜ ಪಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಸರ್, ಈಗ ನಾನ್ ಕೇಳ್ತಿರುವಂತದ್ದು ಓಕೆ, ನಿಮ್ ಬೂಜಿ ಮುಚ್ಚಿದ ಕೆಂಡ ಆ ಕೆಂಡನ ಕರೆದ್ಬಿಡಿ ಸರ್, ಗೊತ್ತಾಗ್ಲಿ ಅಂತ. ಏನು ಅಂತ ಹೇಳಿದ್ರೆ, ಈಗ ಪರಿಶಿಷ್ಟ ಜಾತಿಲಿ ಒಳಭಾಗದಲ್ಲಿರುವಂತ ವಲಯರಿಗೆ ಈ ರೀತಿ ನಾವು ಉಪಜಾತಿಯನ್ನ ದತ್ತಾಂಶಗಳನ್ನ ಸಮೀಕ್ಷೆಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿ ಅನುಕೂಲ ಇದೆ. ಉದಾಹರಣೆಗೆ ನಮ್ಗೆ ಸರ್ಕಾರಿ ನೌಕರಿಯನ್ನ ಭರ್ತಿ ಮಾಡುವಂತ ಸಂದರ್ಭದಲ್ಲಿ ಶೇಕಡವಾರು ನಮ್ಮ ಜನಸಂಖ್ಯೆ ಅನುಸಾರವಾಗಿ ಮೀಸಲಾತಿ ಕೊಟ್ಟಂತದ್ರಲ್ಲಿ ಅವ್ರಿಗೆ ಇಷ್ಟು ಸಂಖ್ಯೆಯಲ್ಲಿ ನಾವು ಅನುಕೂಲ ಆಗ್ತದೆ, ಅವ್ರನ್ನ ನಾವು ಭರ್ತಿ ಮಾಡ್ಕೊಡ್ಬೋದು. ಈ ರೀತಿ 1-2-3 ಅಂಶಗಳು ಏನೇನು ಸೌಲಭ್ಯಗಳು ಸಿಗ್ತದೆ. ಈಗ ಭೂ ರೈತರು ಕಾರಿಲ್ಲ ಅಂತ ಭಾಗದಲ್ಲಿ ಇನ್ನೇನ್ ಕೊಡ್ಬೋದು. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ತದೆ, ಅಲ್ಲಿ ಈ ಅಂತ್ಯಗಳನ್ನ ಬಿಡಿಸಿ ಸರ್, ವಲಯರಿಗೆ ಇಷ್ಟು ಇವ್ರಿಗೆ ಇಷ್ಟು ಅನ್ನೋದು ಡಿವೈಡ್ ಆಗುತ್ತೆ. ಆಗುತ್ತೆ, ಅದನ್ನ ಲೋನ್ ಆಗಿರ್ತದೆ ಅಥವಾ ಬಿಡಿಸಿ ಹೇಳಕ್ಕಾಗಲ್ಲ. ಆಗ್ಬೇಕು ಸರ್, ಹೇಳ್ಬೇಕು ಇಂಥವೆಲ್ಲ ಸಿಗ್ತದೆ ಅಂತ ಹೇಳಿದಾಗ ಹೆಮ್ಮೆಯಿಂದ ಹೇಳ್ಕೋಬೇಕು. ಸರ್ಕಾರ ಮಾಡ್ಬೇಕು ಅನ್ನೋ ಎಲ್ಲಾ ರೀತಿಲೂ ಒಂದು ಅನುಕೂಲಗಳು ಮುಂದೆ ಸರ್ಕಾರದ ಸೌಲಭ್ಯಗಳು ಪರಿಶಿಷ್ಟ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಎಲ್ಲಾ ಜನಾಂಗಕ್ಕೂ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ನಮ್ಮ ಜನಾಂಗಕ್ಕೆ ಸಿಕ್ಕುವಂತ ಈಗ ಸೌಲಭ್ಯಗಳೆಲ್ಲ ಸಿಗುತ್ತೆ. ಲಂಬಾಣಿ ಇದೆ, ಆದಾಗ ಪರಿಶಿಷ್ಟ ಜಾತಿಲಿ ಬೇರೆ ಬೇರೆ 101 ಜಾತಿಗಳಿದೆ. ಅದರಲ್ಲಿ ನಾವು ಎಲ್ಲಾ ಜಾತಿಗಳನ್ನು ನೀವು ಹೇಳ್ತಾ ಇಲ್ಲ.
ಅದರಲ್ಲಿ ಮುಖ್ಯವಾಗಿ ನೀವು ಯಾವ ಮೂಲ ಜಾತಿ ಅವರು ಕೂಡ ಯಾವುದು ಜಾಗೃತ ಭರಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇದೆಲ್ಲ ಈಗ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಉಪಜಾತಿಗಳು ಏನೇನಿದೆ ಎಲ್ಲರೂ ಕೂಡ ಜಾಗೃತರಾಗಿ ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಈಗ ಆಲ್ರೆಡಿ. ಈಗ ಊರಲ್ಲಿರುವಂತ ಮುಖಂಡರು ಅಥವಾ ಛಲವಾದಿಗಳು ಅಲ್ಲಿರುವಂತವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಅದೇ ನಿಮ್ಮ ಊರಿಗೆ ಗ್ರಾಮಕ್ಕೆ ಬಂದಾಗ ದಯಮಾಡಿ ಅಂಬೇಡ್ಕರ್ ಸಂಘದ ಹಾ, ಪದಾಧಿಕಾರಿಗಳಾಗಿರ್ಬೋದು, ಊರಿನ ಯಜಮಾನರುಗಳಿರ್ತಾರೆ. ಹಾ, ಮುಖಂಡರುಗಳಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ನಿಮ್ಗೆ ಅವ್ರಿಗೆ ಗಣತಿಗಾರರಿಗೆ ಸಹಾಯ ಮಾಡಿ ತಾವೇ ಕೂಡ ವಾಲಂಟಿಯರ್ ಆಗಿ ಹೋಗಿ ಹಾ, ಈ ಕಾರ್ಯದಲ್ಲಿ ಇದು ಹಾ, ಹಾ. ಪರಿಶಿಷ್ಟ ಜಾತಿ ಸೌಲಭ್ಯ ಪಡೀತಿದ್ರೆ ಅವರು ಕೂಡ ನೋಂದಾಯಿಸ್ಬೇಕು. ಈಗ ಸರ್ ಇನ್ನೊಂದು, ಅವರು ಮತಾಂತರ ಹೊಂದನೆ ಅಲ್ಲಿ ಕ್ರೈಸ್ತ ಧರ್ಮದಲ್ಲಿ ಅವರು ಪ್ರಮಾಣ ಪತ್ರ ತಗೊಂಡಿದ್ರೆ ಅವ್ರಿಗೆ ಸೌಲಭ್ಯ ಸಿಕ್ಕುತ್ತೋ ಇಲ್ವೋ? ಇಲ್ಲಿ ಪರಿಶಿಷ್ಟ ಜಾತಿ ಅಂತ ಸ್ಕೂಲ್ ಇದಿರುತ್ತಲ್ಲ ಸರ್, ಅವೆಲ್ಲ ಇರುತ್ತಲ್ಲ, ಅವರೆಲ್ಲರೂ ಕೂಡ ಪಡ್ಕೊಂಡಿದ್ರೆ ಅದು ನೋಂದಾಯಿಸ್ಕೊಳ್ಳೋದ್ರಲ್ಲಿ ಇದಿಲ್ಲ. ಅವ್ರು ಯಾವ್ದೇ ಧರ್ಮದಲ್ಲಿ ಹೋಗಿದ್ರು ಕೂಡ ಸೊ ಒಂದು ಪರಿಶಿಷ್ಟ ಜಾತಿ ಶಾಲಾ ಇದರಲ್ಲಿ ಪರಿಶಿಷ್ಟ ದಾಖಲಾತಿ ಜಾತಿ ಏನಿರುತ್ತೆ ಅದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅವರು. ಅದಕ್ಕೆ ಅವಕಾಶ ಇದೆ ಇದೆಯಲ್ಲ ಸರ್, ಅವ್ರು ಹೇಳೋರಲ್ಲ, ಹಾ. ನಾಗಮೋಹನ್ ದಾಸ್ ಅವರೇ ಹೇಳಿದ್ದಾರೆ, ಹೇಳಿದಾರೆ ಹೌದು. ಅದೆಲ್ಲ ಬಳಸ್ಕೊಳ್ಳಿ ಸರ್ ಅವರು. ಇದನ್ನೇ ನಾನು ಬಹಳ ಸೂಕ್ಷ್ಮವಾಗಿ ಆಗ್ಲೇ ಹೇಳಿ ಹೌದು. ಇದನ್ನ ವಿರೋಧ ಮಾಡ್ತಾರೆ, ಅಲ್ಲೂ ತಗೊಳ್ತಾರೆ, ಇಲ್ಲಿ ಇರುವಂತದ್ದು ತಗಿರಿ ಏನು ಅಂತೀರಿ. ಈಗ ಅವ್ರಿಗೂ ಒಂದು ಇದು ಅವೇರ್ನೆಸ್ ಆಗ್ಲಿ ಸರ್ ಈಗ, ಹಾ, ಅಲ್ವಾ? ಹೌದು. ಈ ಪರಿಶಿಷ್ಟ ಜಾತಿ ಸೌಲಭ್ಯ ತಕೊಂಡ್ಮೇಲೆ ಇರ್ಲಿ. ಮತ್ತೆ ಮೂಲ ಮರಳಿ ಹೌದು, ಅವರ ಸ್ಥಳಕ್ಕೆ ಅವರು ಅಲ್ಲಿ ತಕೊಂಡಿರ್ತಾರೆ. ಸುಮಾರು ಜನ ನಮ್ಮಲ್ಲೇ ಇರುತ್ತೆ, ಶಿಕ್ಷಕರಲ್ಲಿ ಪ್ರಮೋಷನ್ಗಳಾಗಿದೆ, ಕೆಲಸ ಎಲ್ಲ ಆಗಿದೆ, ಅವರು ಕೂಡ ಆಗಿದ್ರೆ ಈಗ ನಮೂದಿಸ್ಕೋಬೇಕು ಅನ್ನೋದು ನನ್ನ ಒಂದು. ಓಕೆ ಸರ್, ಇಲ್ಲಿ ತನಕ ಬಂದು ಸರ್ ನಿಮ್ಮ ಅನೇಕ ವಿಷಯಗಳನ್ನು ನಮ್ಮ ಜೊತೆಗೆ ಅನ್ಕೊಂಡಿದ್ರ, ನಿಮ್ಮ ವ್ಯಾಪ್ತಿ ಒಳಭಾಗದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಏನೆಲ್ಲ ಮಾಡ್ಬೇಕು ಅನ್ನೋಂಥ ಮಾಹಿತಿಯನ್ನು ಕೂಡ ನೀವು ಆದಿ ಕರ್ನಾಟಕ ವಲಯ ಜಾತಿಗೆ ಸಂಬಂಧಪಟ್ಟ ವ್ಯಕ್ತಿಯಾಗಿ ಬಹಳಷ್ಟು ಆ ಒಂದು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಅದನ್ನ ನಮ್ಮ ಎಲ್ಲಾ ಜನಾಂಗದವರು ಕೂಡ ಅದನ್ನ ಅನುಸರಿಸಿ ನಾನು ಅದು ಇದು ಅಂತ ಹೇಳ್ತಾ ಇಲ್ಲ ಸರ್, ಹೇಳಿ ಸರ್. ಎಲ್ಲ ಉಪಜಾತಿಗಳು ಒಗ್ಗಟ್ಟಾಗಿರ್ಲಿ, ನಮ್ಮ ಅವ್ರವ್ರ ಹಕ್ಕುಗಳನ್ನ ಪಡ್ಕೊಳ್ಳಿ ಸರ್, ನಮ್ದೇನು ಅಭ್ಯಂತರ ಹಕ್ಕನ್ನ ಪಡ್ಕೊಳ್ಳಿ ಖಂಡಿತ. ಕಚ್ಚಡದ್ ಬೇಡ, ಒಗ್ಗಟ್ಟಿಂದ ಇರೋಣ, ಹಾ. ಮಾಡ್ಕೊತೀವಿ ಸರ್. ಇಲ್ಲಿ ತನಕ ಬಂದು ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಕ್ಕೆ ನಮ್ಮ ವಾಹಿನಿ ಪರವಾಗಿ ನಿಮಗೆ ತುಂಬ ವಂದನೆಗಳು ಸರ್. ಥ್ಯಾಂಕ್ ಯು ಸರ್, ವಂದನೆ.